ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ನೀವು ಈಗ ಬಿಫೋರ್ ನಂದೊಂದು ಶಾರ್ಟ್ಸ್ ಅಥವಾ ವೀಡಿಯೋಸಲ್ಲಿ ನೋಡಿರ್ಬೋದು. ನಾನು ನನ್ನ ಫಸ್ಟ್ ಫ್ರೂಟ್ ಪ್ಲ್ಯಾಂಟ್ನ ಆನ್ಲೈನಲ್ಲಿ ತರಿಸಿದ್ದು, ಅದರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಮತ್ತು 1 ಮಂತ್ ಆಫ್ಟರ್ ವಿಡಿಯೋ ಎಲ್ಲ ನೋಡಿರ್ತೀರ. ಸೊ ಅದೇ ಪ್ಲ್ಯಾಂಟ್ ಇದು, ಮಲ್ಬೆರಿ ಪ್ಲ್ಯಾಂಟ್. ಈಗ ಒಂದು ಗುಡ್ ನ್ಯೂಸ್ ಹೇಳೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದರೆ, ನನ್ನ ಮಲ್ಬೆರಿ ಪ್ಲಾಂಟಲ್ಲಿ ಇವಾಗ ಫ್ರೂಟ್ಸ್ ಆಗ್ತಾ ಇದೆ. ಸ್ಟಾರ್ಟಿಂಗ್ 2 ಮಂತ್ಸಲ್ಲೇ ಈ ಥರ ಫ್ರೂಟ್ಸ್ ಆಗ್ತಾ ಇತ್ತು. ಆದರೆ ಅದು ಹಾಗೇ ಹಣ್ಣಾಗ್ದೇ ಉದುರು ಹೋಗ್ತಾ ಇತ್ತು. ಬೇಜಾರಾಗ್ತಾ ಇತ್ತು. ಕೊನೆಗೆ ಗೊತ್ತಾಯಿತು ನನ್ನ ಆರೈಕೆಲೇ ಏನೋ ಮಿಸ್ಟೇಕ್ ಆಗಿರಬೇಕು ಅಂತ. ಕೊನೆಗೆ ಒಂದು ಟೂಲ್ನ ತೊಗೊಂಡು ಅದರ ಬುಡನ ಚೆನ್ನಾಗಿ ಬಿಡಿಸಿದೆ. ಮಣ್ಣೆಲ್ಲ ತುಂಬ ಬಿಗಿದ್ಕೊಂಡಿತ್ತು. ಫ್ರೂಟ್ಸ್ ಪ್ಲ್ಯಾಂಟೆಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ. ಚೆನ್ನಾಗಿ ಬುಡನ ಬಿಡಿಸಿದ ಮೇಲೆ ಆ ಮಣ್ಣನ್ನೆಲ್ಲ ಪುಡಿ ಮಾಡಿಕೊಂಡು ಸ್ವಲ್ಪ ವರ್ಮಿ ಕಂಪೋಸ್ಟ್ನ ಹಾಕಿದೆ. ಯಾಕಂದರೆ ಪಾಟಲ್ಲಿ ಬೆಳೆಸೋ ಯಾವುದೇ ಹೂವಿನ ಗಿಡ, ಹಣ್ಣಿನ ಗಿಡಕ್ಕೆ ಮುಖ್ಯವಾಗಿ ನಾವು ಕಾಂಪೋಸ್ಟ್ನ ಕೊಡಲೇಬೇಕು. ಸೊ ನನ್ನ ಹತ್ರ ಇರೋ ಎಲ್ಲ ಪ್ಲ್ಯಾಂಟ್ಗಳು ಕೂಡ ಆರ್ಗ್ಯಾನಿಕ್. ಇಲ್ಲಿ ತನಕ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳು ನಮ್ಮ ಪ್ಲ್ಯಾಂಟ್ಸ್ಗೆ ನಾವು ಬಳಸಿಲ್ಲ. ಆದಮೇಲೆ ಚೆನ್ನಾಗಿ ಒಂದು ಜಗ್ ನೀರು ಹಾಕಿದೆ. ನೆನಪಿರಲಿ, ಗಿಡಕ್ಕೆ ಯಾವುದೇ ಗೊಬ್ಬರ ಕೊಟ್ಟರು ನೀರು ಹಾಕಲೇಬೇಕು. ಅದು ಆಗಿ ಸ್ವಲ್ಪ ದಿನಕ್ಕೇ ಫ್ರೂಟ್ಸ್ ಎಲ್ಲದೂ ಹಣ್ಣಾಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಫ್ರೆಂಡ್ಸ್, ನೀವು ಅಷ್ಟೇ ಮಲ್ಬೆರಿ ಪ್ಲ್ಯಾಂಟನ್ನು ಬೆಳೆಸ್ತಾ ಇರುವಾಗ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದರೆ ಜಸ್ಟ್ ಸಿಂಪಲ್ ಮಣ್ಣನ್ನು ಸಡಿಲಿಸಿ ಸ್ವಲ್ಪ ಗೊಬ್ಬರ ಕೊಡಿ. ಇದು 7 ಮಂತ್ಸ್ ಓಲ್ಡ್ ಪ್ಲ್ಯಾಂಟ್. ಯಾವುದಾದ್ರೂ ಒಂದು ಹಣ್ಣಿನ ಗಿಡ ಪಾಟಲ್ಲಿ 7 ಮಂತ್ಸಲ್ಲಿ ಫ್ರೂಟ್ಸ್ ಕೊಡುತ್ತೆ ಅಂದರೆ ಯಾಕ್ರಿ ಬೆಳೆಸಬಾರ್ದು? ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದೇ ಥರ ಗಾರ್ಡನ್ ವೀಡಿಯೋಸ್ ಮತ್ತು ಟಿಪ್ಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನೀವು ಸಹ ಇದೇ ಥರ ಆರ್ಗ್ಯಾನಿಕ್ ಆಗಿ ಗಿಡಗಳನ್ನು ಬೆಳೆಸಿ ಎಂಜಾಯ್ ಮಾಡಿ. ಹ್ಯಾಪಿ ಗಾರ್ಡನಿಂಗ್. ಥ್ಯಾಂಕ್ ಯು ಸೋ ಮಚ್.